ಮೊನ್ನೆ ಮೈಸೂರಿನಲ್ಲಿ ದಸರಾ ಆನೆಗಳಾದ ಕಂಚನ್ ಮತ್ತು ಧನಂಜಯ್ ಜೊತೆ ಕಾಳಗ ನಡೆದಿತ್ತು. ಸ್ವಲ್ಪ ಹೊತ್ತಲ್ಲಿ ಆತಂಕ ಆಯಿತು, ಆಮೇಲೆ ಸರಿ ಮಾಡ್ಕೊಂಡ್ರು. ಆಮೇಲೆ ಅಧಿಕಾರಿಗಳಾದರೂ ಎಚ್ಚೆತ್ತಂಗೆ ಕಂಡಿಲ್ಲ. ಇನ್ನೂ ದಸರಾ ಗಜಪಡೆ ಮುಂದೆ ಎಗ್ಗಿಲ್ಲದೆ ರೀಲ್ಸು ಫೋಟೋ ಶೂಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೆಲವರಂತೂ ಆನೆ ಸೊಂಡಿಲು ದಂತ ಹಿಡ್ಕೊಂಡು ಪೋಸ್ ಕೊಟ್ಕೊಂಡು ಫೋಟೋ ಶೂಟ್ಗೆ ಅನುಮತಿ ಜಾಗ ಅಡ್ಜಸ್ಟ್ ಮಾಡ್ಕೋತಿದ್ದಾರೆ. ಇದರಲ್ಲಿ ದುಡ್ಡಿನ ಮಹತ್ವ ಅಂತ ಕೆಲವ್ರದ್ದು ವಾದ, ಆರೋಪ, ಆಕ್ರೋಶ. ಅದ್ರ ಮನೆ ಹಾಳಾಗೋಗಲಿ ದುಡ್ಡಿಂದು. ಯಾವನಾರು ಸತ್ತು DCFO ACFO ಮಾವುತಾನೋ ಮರ್ಡರ್ ಕೇಸಲ್ಲಿ ಸಿಕ್ಕಾಕತ್ತೀರಿ. ಲಜ್ಗೆಟ್ ಅವ್ರನ್ನ ತಗೊಂಬಂದು ದೂರ ಇಡೋದಲ್ವ ಜನನ್ನ. ಮಾವುತರನ್ನೇ ಒಂದೊಂದ್ಸರಿ ಅದು ಒಪ್ಕೊಳ್ದೆ ಗಲಾಟೆ ಮಾಡುತ್ತೆ. ಆ ಗಡಿಬಿಡಿನಲ್ಲಿ ಎಲ್ಲವೂ ಅರಣ್ಯದಲ್ಲಿರೋ ಆನೆಗಳವು ಬಂದಿರುತ್ತವೆ. ಅಫ್ಕೋರ್ಸ್ ಸಿಟಿ ಸ್ವಲ್ಪ ಯೂಸ್ ಆಗಿರುತ್ತವೆ ಓಕೆ, ಪ್ರತಿ ಸರಿ ಬಂದು ಯಾವಾಗಲೂ ಅದಕ್ಕೇನೋ ಮದಾಗಿದ್ದ ಬಂದು ತಲೆ ಕೆಟ್ಬಿಟ್ಟೇನಾರು. ಈಗ ಅವ್ನು ಯಾರೋ ಹಿಡ್ಕೊಂಡು ನಿಂತಿದ್ದಾರೋ ಅದಕ್ಕೇನೋ ಒಂಥರ ಇದ್ದಕ್ಕಿಂತ ಇರುಸ್ಮುರುಸಾಗ್ಬಿಟ್ಟು ಯಾಕೆ ಒಂದ್ಸರಿ ಸೊಂಡಲ್ಲಿ ಎತ್ತೇಸ್ತಾರೆ. ಯಾವನ್ ರೆಸ್ಪಾನ್ಸಿಬಲ್? ದ DCF ಆರ್ ದ ACF ಆರ್ ದಿ RFO ಆರ್ ದಿ ಮಾವುತ ಡೈರೆಕ್ಟ್ಲಿ ಮರ್ಡರ್ ಚಾರ್ಜಸ್ಗೆ ಬರಬೇಕಾಗವ್ರುಗಳು. ಡೈರೆಕ್ಟಾಗಿ ಮರ್ಡರ್ ಚಾರ್ಜಸ್ಗೆ ಬರ್ತೀರಿ. ಕಾಮನ್ ಸೆನ್ಸ್ ಏನ್ರಿ? ಏನು ಬೇಕಾದ್ರೂ ಮಾಡ್ತೀರೋ ಏನೋ. ಬ್ಯಾಡ್ರಪ್ಪ ಮಾವುತ ಕೆಳಗಿಳಿಯಪ್ಪ, ನೀನು ಅವನ್ನೇ ಹಚ್ಚಿ ಕೂರ್ಸು ನೋಡ್ಕೋ ಅಂತ. ಥೋ 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 ಏನು ಯಾನ್ರಿ? ಕೇಳವನು ಹೇಳವನು ಏನು ಇಲ್ವೇನ್ರಪ್ಪ ಎಲ್ಲರಿಗೂ. ಮೊದಲೇ ಅವುಗಳು ಮೂಡಿ ಬೀಸ್ಟ್ಗಳವು. ಯಾವಾಗ ಹೆಂಗೆ ಅಂತ ಅವಕ್ಕೆ ಯಾವಾಗಲೂ ಒಂದೊಂದ್ಸರಿ ಇರಿಟೇಟ್ ಆಗತ್ತಿವೆ ಅವಕ್ಕೆ. ಓಕೆ, ಮಾವುತರುಗಳಿಗಾದ್ರೆ ಗೊತ್ತಿರುತ್ತೆ ಅದರ ನಡವಳಿಕೆಗಳು, ಅದರ ಬಿಹೇವಿಯರು ಎಲ್ಲ. ಸಾರ್ವಜನಿಕರಿಗೆ ಏನು ಗೊತ್ತಿರುತ್ತೆ? ಅದಕ್ಕೇನೋ ಒಂದು ಇರಿಟೇಟ್ ಆಗತ್ತೆ, ಎಂಥದ್ದೋ ಒಂದು ಆಗತ್ತೆ. ತೀರ್ಗ ಬಿದ್ದರೆ ಕತೆ ಏನು? ಹಾಗೆ ಯಾರು ಹೊಣೆ? ರೀಲ್ಸ್ ಅಂತೆ. ನಿಮ್ಮನ್ನು ರೀಲ್ ಮಾಡಿ ಪೀಸ್ ಮಾಡಿಬಿಡ್ತಾರೆ ಆಮೇಲೆ ಕಾನೂನಲ್ಲಿ. ನನ್ನ ಪ್ರಕಾರ ಆಫೀಸರ್ಸೇ ಡೈರೆಕ್ಟ್ಲಿ ಮರ್ಡರ್ ರೆಸ್ಪಾನ್ಸಿಬಲ್ ಏನಾರು ಹೆಚ್ಚು ಕಡಿಮೆ ಆದರೆ. ಮತ್ತೆ ಹೋಗೋರು ನೀವೆಂಥ ದೊಡ್ಡ ಮನುಷ್ಯರಪ್ಪ. ಶೋಕಿ. ಥೋ 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 ಆಯ್ತಪ್ಪ, ಏನಾರು ಮಾಡ್ಕೊಂಡು ಹೋಗಿ ಅನುಭವಿಸ್ಕೊಳ್ಳಿ ಅಷ್ಟೇ.